2022ರಲ್ಲಿ ಆಳಂದದಲ್ಲಿ ನಡೆದಂತ ಗಲಭೆ ಕೇಸನ್ನು ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗಾದಂತ ಹಿನ್ನಡೆಯ ಬಳಿಕ ಕಾಂಗ್ರೆಸ್ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು, ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಚರ್ಚೆ ಕಾರಣ ಆಗ್ತಾ ಇದೆ. ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸಗಳಾಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹಿಂದೂಗಳನ್ನು ಮತ್ತು ಪೊಲೀಸರನ್ನ ಬಿಡಬೇಡಿ, ಹೊಡೀರಿ ಅವರಿಗೆ ಅಂತ ಘೋಷಣೆ ಕೂಗಿ ದಾಳಿ ಮಾಡಲಾಗಿತ್ತು. ಪೊಲೀಸರ ವಾಹನಗಳು ಜಖಮ್ಮಾಗಿತ್ತು. ಜಿಲ್ಲಾಧಿಕಾರಿಯ ವಾಹನ ಜಖಮ್ಮಾಗಿತ್ತು. ಜಿಲ್ಲಾಧಿಕಾರಿಗಳ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ರು, ದಾಳಿ ಮಾಡಿದ್ರು, ವಾಹನಕ್ಕೆ ಹಾನಿ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಪೊಲೀಸರ ಒಂದು FIR ಅಲ್ಲಿ ಪೊಲೀಸರೇ ಉಲ್ಲೇಖಿಸ್ತಾರೆ, ಹಿಂದೂಗಳನ್ನು ಮತ್ತು ಪೊಲೀಸರನ್ನ ಕೊಂದು ಹಾಕಿ ಅಂತ ಘೋಷಣೆ ಕೂಗಿದ್ರು. 2,000 ರಿಂದ 3,000 ಜನ ಸೇರಿ ಅಂತ ಪೊಲೀಸರದು FIR ಇದು, ಪೊಲೀಸರು ದಾಖಲಿಸಿರುವಂತ FIR. ಇಂಥ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ.